ಗಂಜಿಯ ಗಮ್ಮತ್ತು. ನಮಸ್ತೆ ಕೊಡ್ಲಾ, ನಾ ಸಂಚನ. ಇದು ಮಂಗಳೂರಿನಲ್ಲಿ ನಡೀತಾ ಇರುವಂತ ಗಂಜಿಯ ಗಮ್ಮತ್ತು ಏನಂತ ಕೇಳ್ತಾ ಇದ್ದೀರಾ? ಜನವರಿ ಬಂತು, ಸಂಕ್ರಾಂತಿ ಆಯ್ತು ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಕೋಲ, ನೇಮ, ಜಾತ್ರೆ, ತೇರು, ಉತ್ಸವ, ಬಲಿ ಅಥವಾ ಬ್ರಹ್ಮಕಲಶೋತ್ಸವ ಒಂದ ಎರಡ, ಪ್ರತಿದಿನ ಪ್ರತಿ ದೇವಸ್ಥಾನದಲ್ಲಿ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಇದು ಕೂಡ ಮಂಗಳೂರಿನಲ್ಲಿ ಕೊಡಿಯಾಲ್ ತೇರು, ಅದರಲ್ಲಿ GSB ಬಾಂಧವರು ಅಂದ್ರೆ ಕಾರ್ ಸ್ಟೇಟ್ನ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧವಾಗಿ ಪ್ರತಿ ವರ್ಷ ಇಲ್ಲಿ ಗಂಜಿ ಪ್ರತಿದಿನ ಬೆಳಿಗ್ಗೆ ಒಂದು ವಾರಗಳ ಕಾಲ ಅಂದ್ರೆ ನಾಳೆವರೆಗೆ ರಥಸಪ್ತಮಿವರೆಗೆ ಬೆಳಿಗ್ಗೆ ಗಂಜಿ, ಕೊನೆಯ ದಿನ ಫಲಹಾರ ಕೂಡ ಇರುತ್ತೆ. ಆಮೇಲೆ ಪ್ರತಿದಿನ ದೇವಸ್ಥಾನದಲ್ಲಿ ಊಟ ಕೂಡ ಇರುತ್ತೆ. ಅತ್ಯದ್ಭುತವಾದ ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಈ GSB ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದೇ ಬರ್ತಾರೆ. ವಿಶೇಷವಾದ ಒಂದು ಕಾರ್ಯಕ್ರಮ ಇದು. ಸಣ್ಣ ರಥವನ್ನ ಎಳೆಯುವಂಥದ್ದು ಮತ್ತು ನಾಡಿದ್ದು ದೊಡ್ಡ ರಥವನ್ನ ಎಳೆಯುವಂಥದ್ದು ದೇವಸ್ಥಾನದಲ್ಲಿ ಅತ್ಯದ್ಭುತವಾದ ಒಂದು ನಡೆಯುವಂತ. ಸ್ನೇಹಿತರೆ, ನೀವು ಬನ್ನಿ. ನಾಡಿದ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಅಂದ್ರೆ ವೆಂಕಟರಮಣನ ಮದುವೆ ಸಂಭ್ರಮ ಅಂತ ಹೇಳ್ತಾರೆ ಅವರು. ಇನ್ನು ಬನ್ನಿ, ಸಂಜೆ ಟೈಮ್ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬರುವ. ಸುತ್ತಮುತ್ತಲು ತುಂಬ ಜನ ಬಂದಿರ್ತಾರೆ. ಒಂದು ವಾರಗಳ ಕಾಲ ವಿವಿಧ ಕಲಾವಿದರಿಂದ ಅಂದರೆ ಗಾಯಕರಿಂದ ಭಜನ ಸಂಧ್ಯಾ ಕಾರ್ಯಕ್ರಮ ಕೂಡ ನಡೆಸಲಾಗುತ್ತೆ. ಈಗ ದೇವಸ್ಥಾನದ ಒಳಗೆ ಹೋಗೋಣ. ಹಾಗೆ ಅದಕ್ಕೂ ಮೊದಲು ಹೇಳೋದಾದ್ರೆ ಚಿಕ್ಕ ರಥ ಮತ್ತು ದೊಡ್ಡ ರಥ ಎರಡೂ ರಥಗಳ ಪೂಜೆ ನಡೆಯುತ್ತೆ. ಇವತ್ತು ರಥಸಪ್ತಿಯ ಮುಂಚಿನ ದಿನ ಚಿಕ್ಕ ರಥದಲ್ಲಿ ದೇವರು ಕೂಡಿಸ್ಕೊಂಡು ಹೋಗ್ಲಾಗುತ್ತೆ. ನಾಳೆ ದಿನ ದೊಡ್ಡ ರಥದಲ್ಲಿ ಕೂಡಿಸ್ಕೊಂಡು ಹೋಗ್ಲಾಗುತ್ತೆ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಶ್ರೀನಿವಾಸನನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ ಬನ್ನಿ. ಇಲ್ಲಿ ಕೂಡ ಕಳೆದ ಒಂದು ವಾರದಿಂದ ಇರ್ಬೋದು, ಸಂಜೆ 5:30ಯಿಂದ ಊಟ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಯೂಸ್ವಲ್ ಇದೆ, ಎಲ್ಲ ಥರ ಊಟಗಳಿರುತ್ತೆ. 2 ಗಸಿ ಇರುತ್ತೆ, ದಾಳಿ ಇರುತ್ತೆ, ರಸಮ್ ಇರುತ್ತೆ, ಪಾಯಸ ಇರುತ್ತೆ. ಸೊ ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇನ್ನೊಂದು ವಿಶೇಷ ಅಂದರೆ ಕೊಂಕಣಿಗರಲ್ಲಿ ಇವತ್ತು ಮಹಿಳೆಯರಲ್ಲಿರುವಂಥ ಎಲ್ಲ ಬಂಗಾರಗಳು ಕೂಡ ಬ್ಯಾಂಕಿನಿಂದ ತಂದು ಅವರ ಕತ್ತಲ್ಲಿ ಹಾಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಅವರ ಬಂಗಾರ ನೋಡ್ಲಿಕ್ಕೆ ಹೋಗ್ಬೇಕು. ಸೊ ರಥಗಳನ್ನ ನೋಡ್ತಾ ಇದ್ದೀರಾ. ದೊಡ್ಡ ರಥದಲ್ಲಿ ಶ್ರೀನಿವಾಸನನ್ನ ಮೂಲ ದೇವರನ್ನ ಕೂಡಿಸ್ಕೊಂಡು ಜೊತೆಯಲ್ಲಿ ಶ್ರೀದೇವಿ ಭೂದೇವಿಯರನ್ನ ಸಹ ಕೂಡಿಸ್ಕೊಂಡು ಇಲ್ಲಿ ದೊಡ್ಡ ರಥ. ಹಾಗೆ ಪೇಟೆ ಸುತ್ತ ಹಾಕಿದಾಗ ಎಲ್ಲ ರೀತಿಯ ಅಂಗಡಿಗಳು ಬೇಕಾದನ್ನ ತಗೋಬಹುದು, ತಿನ್ಲಿಕ್ಕೆ ಪ್ರತಿಯೊಂದು ಇದ್ದಿರುತ್ತೆ. ಸೊ ತೇರು ಅಂದ್ರೆ ಜಾತ್ರೆ ಅಂದ್ರೆ ಗೊತ್ತಲ್ಲ. ಸೊ ಮಂಗಳೂರಿನ ನಡೆಯುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಕೋಡಿಯಾಲ್ ತೇರು. ಈ ಒಂದು ಕಾರ್ಯಕ್ರಮದಲ್ಲಂತೂ ಪ್ರತಿಯೊಬ್ಬರು ಎಷ್ಟೇ ದೂರದಲ್ಲಿದ್ದು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದೇ ಬರ್ತಾರೆ ಸ್ನೇಹಿತರೆ. ಮತ್ತೆ ಎಲ್ಲ ಸಂಬಂಧಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರೋದು ಅವರದ್ದು ವಿಶೇಷ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇನ್ನು ಮಂಗಳೂರಿನಲ್ಲಿ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಕೊಡಿಯಾಲ್ ತೇರಿನ ವಿಶೇಷತೆಯನ್ನು ನೋಡಿದ್ರಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಭಿನ್ನ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ. ಮತ್ತೆ ಹೇಳಿ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.